ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ವೀಡಿಯೋಗಳನ್ನ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ವೀಡಿಯೋಸ್ ಮಾಡಬೇಕು ಅಂತ ಮನಸ್ಸೇ ಬರ್ತಿರ್ಲಿಲ್ಲ. ಬಟ್ ಫೈನಲಾಗಿ ಇವತ್ತು ವೀಡಿಯೋಸ್ ಮಾಡ್ತಿದ್ದೀನಿ. ಏನಂತಂದರೆ ಹೇರ್ ಕಲರಿಂಗ್, ಅಂದರೆ ಯಾವ ರೀತಿ ಹೇರ್ಗೆ ನ್ಯಾಚುರಲ್ ಆಗಿ ಕಲರಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಳ್ಳೋದು. ಒಂದು ಗ್ಲಾಸ್ನಷ್ಟು ನೀರಿಗೆ ಒಂದು 3-4 ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊತಿದ್ದೀನಿ. ಈ ಟೀ ಪೌಡರ್ ಯೂಸಸ್ ಏನಂತ ಹೇಳಿದ್ರೆ, ಇದು ನಮ್ಮ ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ನಮ್ಮದು ಗ್ರೇ ಹೇರ್ ಇರುತ್ತಲ್ಲ, ಅದೆಲ್ಲ ಕಲರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಟೀ ಪೌಡರ್ ಸ್ವಲ್ಪ ತಂಪಿರೋದ್ರಿಂದ ದೇಹಕ್ಕೂ ಕೂಡ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು 1 ಗ್ಲಾಸಷ್ಟು ನೀರು ಹಾಕಿದ್ನಲ್ಲ, 1 ಗ್ಲಾಸ್ ನೀರಲ್ಲಿ ಒಂದು ಕಾಲಷ್ಟು ನೀರು ಸಿಗಬೇಕು ನಮಗೆ, ಈ ಟೀ ಪೌಡರ್ ನೀರು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇಲ್ಲಿ ಬಣ್ಣ ಎಲ್ಲ ಬಿಟ್ಟಿದೆ, ಹಾಗಾಗಿ ನಾನು ಫ್ಲೇಮ್ ಆಫ್ ಮಾಡ್ತಿದ್ದೀನಿ. 1 ಗ್ಲಾಸ್ ನೀರಿಗೆ ಇಷ್ಟು, ಒಂದು 1/4 ಗ್ಲಾಸ್ನಷ್ಟು ನನಗೆ ಟೀ ಪೌಡರ್ ಕಲರ್ ಸಿಕ್ಕಿದೆ. ಈಗ ಈ ಮೆಹಂದಿ, ಅಂದರೆ ಇದು ಹೆನ್ನ, ಅಂಗಡಿಲಿ ತಂದಿರೋ ಅಂಥದ್ದು, ಮನೇಲಿ ಮಾಡಿರೋ ಅಂಥದ್ದಲ್ಲ. ಈ ಹೆನ್ನಾಗೆ ನಾನು ಆ ಟೀ ಪೌಡರ್ ನೀರನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ತಿಂಗಳಿಗೆ ಒಮ್ಮೆನಾದರೂ ಈ ಥರ ಕಲರಿಂಗ್ ಮಾಡಿಕೊಂಡ್ರೆ ಹೇರ್ ಕೂಡ ಚೆನ್ನಾಗುತ್ತೆ, ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಕೆಲವು ಹೆಣ್ಮಕ್ಳು ಹೇಗೆ ಅಂದರೆ ಸೆಲ್ಫ್ ಕೇರ್ ಮಾಡಲ್ಲ ತುಂಬ. ಅದರಲ್ಲಿ ನಾನು ಕೂಡ, ಅಂದರೆ ನನಗೆ ಮನಸ್ಸು ಬರಬೇಕು ಯಾವುದನ್ನೇ ಮಾಡೋಕ್ಕೂ, ಇಲ್ಲಾಂದರೆ ನಾನು ಮಾಡೋದಿಲ್ಲ. ಹಾಗಾಗಿ ಏನು ಹೇಳ್ತೀನಿ ಅಂದರೆ, ನಮಗೋಸ್ಕರ ನಾವು ಸ್ವಲ್ಪ ಟೈಮ್ನ ಎತ್ತಿಟ್ಬಿಟ್ಟು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಚಿಕ್ಕದ್ರಲ್ಲಿ ಚಕ್ಕದಾಗಿ ಮಾಡೋಕ್ಕೆ ಅಂತ ಹೋದೆ, ಬಟ್ ಅದು ಸೈಡಲ್ಲೆಲ್ಲ ಚೆಲ್ತಿದೆ. ಹಾಗೆ ಇದಕ್ಕೆ ನಾನು 1 ಹೋಳು ನಿಂಬೆಹಣ್ಣು ಹಾಕೋತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಹೇರ್ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ಗೂ ತುಂಬ ಒಳ್ಳೆಯದು ಈ ನಿಂಬೆಹಣ್ಣು. ಈ ಮೆಹಂದಿನ ಮಿಕ್ಸ್ ಮಾಡುವಾಗ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರಿ. ಯಾಕೆ ಅಂದರೆ ಈ ನಿಂಬೆಹಣ್ಣು ಹಾಕಿದಾಗ ಅದರಲ್ಲಿ ಸ್ವಲ್ಪ ರಸ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ತೆಳುವಾಗಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ. ಈ ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಕರೆಕ್ಟ್ ಆಯಿತು ನನಗೆ ಕನ್ಸಿಸ್ಟೆನ್ಸಿ. ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆಗಲೇ ನಾನು ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ನೋಡಿ, ಒಂದು ಕಡೆ ರೆಡ್, ಒಂದು ಕಡೆ ಗ್ರೀನ್, ಆ ಥರ ಕಲರ್ ಬಂದಿದೆ. ಇದು ಒಳ್ಳೆ ಪ್ಯಾಕ್ ಅಂತ ಹೇಳ್ತೀನಿ ನಾನು, ನ್ಯಾಚುರಲ್ ಆಗಿ ಕಲರ್ ಬರೋಕ್ಕೆ. ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗಿ ಹೇರ್ನೆಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಹೇರ್ ಗ್ರೋತ್ಗೂ ಕೂಡ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮೆಹಂದಿ. ಇದಕ್ಕೇ ಬೇಕು ಅಂದರೆ ಮೊಸರು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ನನಗೆ ಮೊಸರು ಸ್ಮೆಲ್ ಅಂದರೆ ಆಗಲ್ಲ. ತಿಂತೀನಿ, ಆದರೆ ತಲೆಗೆ ಹಾಕಿದಾಗ ಅದ್ರ ಕೆಟ್ಟ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಆಗಲ್ಲ ನನಗೆ. ಹಾಗಾಗಿ ನಾನು ಮೊಸರನ್ನ ಯೂಸ್ ಮಾಡ್ತಾಯಿಲ್ಲ. ಮೊಸರನ್ನ ಯೂಸ್ ಮಾಡೋದ್ರಿಂದ ಹೇರ್ ತುಂಬ ಶೈನಿಂಗ್ ಆಗುತ್ತೆ, ತುಂಬ ಹೊಳೆಯುತ್ತೆ ಮಾತ್ರ. ನೀವುಗಳು ಈ ಮೊಸರನ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇದನ್ನು ಹೋಲ್ ನೈಟ್ ಹಾಗೆ ಬಿಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಮಾರ್ನಿಂಗ್ ನೋಡಿ ಈಗ ಯಾವ ರೀತಿ ಮೆಹಂದಿ ಆಗಿದೆ ಅಂತ ಹೇಳಿ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಟೀ ಪೌಡರ್ದು, ಲೆಮನ್ದು ಎಲ್ಲ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ನನಗೆ ವಿಡಿಯೋಗೆ ಬೇಕಿತ್ತಲ್ಲ, ಹಾಗಾಗಿ ಹಚ್ಕೊಳಕ್ಕಾಗಲ್ಲ ಅಂತ ಹೇಳಿ ನನ್ನ ತಂಗಿ ಬಂದು ನನ್ನ ತಲೆಗೆ ಮೆಹಂದಿನ ಹಾಕ್ಕೊಡ್ತಿದ್ದಾಳೆ. ನೀಟಾಗಿ ಕೂದಲಿಗೆ ಮೆಹಂದಿನ ಹಚ್ಚಬೇಕು, ಬುರುಡೆಗಲ್ಲ, ಸ್ಕಾಲ್ಪ್ಗಲ್ಲ, ತಲೆ ಕೂದಲಿಗೆ ಅದನ್ನು ಅಡಿಯಿಂದ ಮುಡಿವರೆಗೂ ನೀಟಾಗಿ ಹಚ್ಚಬೇಕು. ನನಗೂ ಕೂಡ ಸ್ವಲ್ಪ ಗ್ರೇ ಹೇರ್ ಇದೆ. ನಾನು 10th ನನಗೆ ಗ್ರೇ ಹೇರ್ ಸ್ಟಾರ್ಟ್ ಆಯಿತು. ಬಟ್ ಆಗ್ಲಿಕ್ಕಿಂತ ಇವಾಗ ತುಂಬ ಕಮ್ಮಿ ಆಗಿದೆ ಅಂತ ಹೇಳ್ತೀನಿ. ಈ ಥರ ನ್ಯಾಚುರಲ್ ಆಗಿ ನಾನು ಮೆಹಂದಿ ಇದನ್ನೆಲ್ಲ ಹಚ್ಕೊಳ್ಳೋದ್ರಿಂದ
ಅದು ತುಂಬ ಕಮ್ಮಿ ಆಗ್ತಾ ಬಂದಿದೆ. 10th ತುಂಬ ಅಂದರೆ ತುಂಬಾ ಇತ್ತು ನನಗೆ. ಅದು ಯಾಕೆ ಅಂತ ಗೊತ್ತಿಲ್ಲ, ತುಂಬ ಹೆಚ್ಚಿಗೆ ಓದ್ತಿದ್ನಲ್ಲ ಟೆನ್ಷನ್ ತೊಗೊಳೋದಕ್ಕೆ ಅನಿಸುತ್ತೆ. ಈಗ ಅದೆಲ್ಲ ಕಮ್ಮಿ ಆಗಿದೆ, ಟೆನ್ಷನ್ ತಗೊಳ್ಳೋದೆಲ್ಲ ಆರಾಮಾಗಿದ್ದೀನಲ್ಲ ಹಾಗಾಗಿ ಕಮ್ಮಿ ಆಗಿದೆ. ಮತ್ತು ಫುಡ್ಡಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಅನಿಸುತ್ತೆ. ಈ ಪ್ಯಾಕ್ನ ಒಂದು 60 ಮಿನಿಟ್ಸ್ ಇಲ್ಲಾಂದರೆ 1 ಅವರ್ ಇಷ್ಟು ಬಿಟ್ಟರೆ ಸಾಕಾಗುತ್ತೆ. ಇದನ್ನು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೇಕು. ಯಾವುದೇ ಕಾರಣಕ್ಕೂ ಶಾಂಪು ಎಲ್ಲ ಯೂಸ್ ಮಾಡಬಾರ್ದು, ಹಾಗೆ ತೊಳಿಬೇಕು. ಈ ಕಡೆ ಅಪ್ಪ ಮಗ ಇಬ್ಬರು ಜಗಳಾಟಕ್ಕೆ ಬಿದ್ದಿದ್ದಾರೆ. ಪಪ್ಪ ಮಲಗಿದೆ ಅಂತೇಳಿ ಪಪ್ಪನ ಎಬ್ಬಿಸೋಕ್ಕೋಸ್ಕರ ಅವರು ಬೆನ್ನ ಮೇಲೆ ಹತ್ಬಿಟ್ಟು ಕುಣಿತಿದ್ದಾನೆ ಅವನು. ಒಟ್ಟಿನಲ್ಲಿ ಅವ್ರ ಅಪ್ಪನ ಎಬ್ಬಿಸ್ಬೇಕಷ್ಟೇ ಅವನು. ಹಂಗೆ ಬಿದ್ದಾಯ್ತಾನೆ. ಚಡ್ಡಿ ಮಗಿನ ಚಡ್ಡಿ ಹಿಡಿತೀಯಲ್ಲ. ನಿಂಕಬಾರ್ದು ಕುತ್ಕಾಟ. ಮಾತಾಡ್ದಂಗೆ ಏಯ್ ಯಾರಿಗೆ ಕತ್ತಿದೆ? ಒಡಿ ಒಡಿ ಅಲ್ಲಿ ಉದ್ರಸ್, ಅಲ್ಲಿ ಉದ್ರಸ ಅಂದ, ಅಲ್ಲಿ ಉದ್ರಸ್, ಅಲ್ಲಿ ಉದ್ರಸ ಅಂದ, ಉದ್ರಸ್ ಉದ್ರಸಾನಲ್ಲ. ಅಲ್ಲಿಗೆ ಬರ್ತೀನಿ. ಅವ್ವ ನಮ್ಮ ಮನೇಲಿ ಹೇಗೆ ಅಂತ ಹೇಳಿದ್ರೆ, ಎಲ್ಲರ ಮನೇಲೂ ತಂದೆದಿರು ಗಂಡು ಮಕ್ಕಳಿಗೆ ಸ್ವಲ್ಪ ಹೊಡಿತಾರೆ, ಹೆದರಿಸ್ತಾರೆ. ಬಟ್ ನಮ್ಮ ಮನೇಲಿ ಹೇಗೆ ಅಂದರೆ, ನನ್ನ ಹಸ್ಬೆಂಡು ಅವ್ನು ಏನೇ ಮಾಡಿದ್ರು ಹೊಡೆಯಲ್ಲ, ಬರೀ ಜೋರಾಗಿ ಕಿರ್ಚೋದು ಅದ್ಲಿಸೋದು ಅಷ್ಟೇ. ನನಗೆ ಮಾತ್ರ ಸಿಟ್ಟು ಕೋಪ ತಡೆಯೋಕ್ಕಾಗೋದೇ ಇಲ್ಲ. ನಾನು ಚೆನ್ನಾಗಿ ಪದೇ ಕೊಡ್ತೀನಿ. ಹಾಗೆ ಅವಾಗವಾಗ ಸ್ವಲ್ಪ ಊದ್ಗಡ್ಡಿ ತಗೊಂಡು ಚಿಟಿಕೆನ ಹಾಕಿ ಸ್ವಲ್ಪ ಎದುರಿಸ್ತೀನಿ ಅವನನ್ನು. ನನ್ನ ಮಗ ಅಂತೂ ಫುಲ್ಲು ತರಲೆ, ತುಂಬ ದೊಡ್ಡವ್ರ ಥರ ಮಾತಾಡೋದು. ನಾವು ಏನು ಮಾತಾಡಿರ್ತೀವಿ ಅದನ್ನೆಲ್ಲ ಕೇಳಿಸ್ಕೊಂಡು ಅದೇ ರೀತಿ ಮಾತಾಡ್ತಾನೆ. ಬಟ್ ಓದೋದು ಬರೆಯೋದು ಅದರಲ್ಲೆಲ್ಲ ಏನು ಕೇಳಿಸ್ಕೊಂಡು ಅದನ್ನೆಲ್ಲ ಹೇಳಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾನೆ. ನನಗೆ ಈ ಥರ ಹಿಂಸೆ ಕೊಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಹಿಂಸೆ ಕೊಡ್ತಿದ್ದೀನಿ ಚೆನ್ನಾಗೆ. ಸಖತ್ತು ಹೇಳೋದಕ್ಕೆ ಮೋಸ್ಟ್ಲಿ ನನ್ನಿಂದಲೇ ತುಂಬ ತರಲೆಯಾಗಿದ್ದಾನೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಈ ಥರ ನನಗೆ ಬೇರೆಯವ್ರಿಗೆ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು ಅಂದರೆ ಒಂಥರ ಮಜಾ ಸಿಗುತ್ತೆ. ಹಣೆ ಬರೋ ಚೇಂಜ್ ಮಾಡ್ತೀವಿ. ಅವ್ವ ಏಯ್ ವೇದಕ್ನಾ ಹೋಗಂ ಕೊಡ ಬಿಡಪ್ಪನ, ಹೋಗ ಸುಮ್ಮನೆ ಹೋಗ ಆ ಕಡೆ, ಹೋಗು. ವಾನ್ ಮುಟ್ಟಿದ್ರೆ ಹೆಂಗೆ ಹೊಡಿಸ್ತೀರಿ ಗೊತ್ತಾ? ಯಾರೋ ಒಬ್ರು ಬೈಸ್ಕೊಂಡ್ರು.
ಯಾರೋ ಒಬ್ರು ಬೈಸ್ಕೊಂಡ್ರು. ಯಾರದು? ಯಾಕೆ ಬೈಸ್ಕೊಂಡೆ? ಹೋಗ ಆ ಕಡೆಗೆ ಫೋನ್ ಬಿಡ. ಯಾರ್ದು ನಿಂದ ಫೋನು? ಭಯ ಆಗ್ತಾನೆ ಎಲ್ಗಾರು. ಇರ್ಲಿ ಬಿಡು, ವಿಡಿಯೋ ಆಗುತ್ತೆ. ನೀನು ಹೆಂಗ್ ಹೇಳ್ತಿ ಅಂತ ನೀನೇ ನೋಡ್ಕೊಳ್ಳಿವಂತೆ ದೊಡ್ಡ ನಾನು. ಅಳು ಅಳವ. ಕಚ್ಚಬಾರ್ದು. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ.